ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಜಕರ್ಯ ಪ್ರವಾದಿ 9ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಅವರ ಒಳ್ಳೆಯತನವು ಎಷ್ಟೋ ದೊಡ್ಡದು, ಅವರ ಸೌಂದರ್ಯವು ಎಷ್ಟೋ ಮಹತ್ತಾದದ್ದು. ಧಾನ್ಯವು ಯವನಸ್ಥರನ್ನು, ದ್ರಾಕ್ಷಾರಸವು ಯುವತಿಯರನ್ನು ಹರ್ಷಗೊಳಿಸುವವು. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಜಕರ್ಯ ಚಾಪ್ಟರ್ 9 verse 17. How good and beautiful the land will be. The young people will grow strong on its ಕಾರ್ನ್ ಆ್ಯಂಡ್ ವೈನ್. ದೇವರಿಗೆ ಸ್ತೋತ್ರ. ನಾವು ವೈನ್ ಅಂದಾಕ್ಷಣಕ್ಕೆ, ದ್ರಾಕ್ಷಾರಸ ಅಂದಾಕ್ಷಣಕ್ಕೆ ಮಾಮೂಲಿ ಬಳಸ್ತಕ್ಕಂತಹ ದ್ರಾಕ್ಷಾರಸ ಅಲ್ಲ, ಅದು ವಿಶೇಷವಾದಂಥ ದ್ರಾಕ್ಷಾರಸ ಯಾವುದು ಅಂತಂದರೆ, ದೇವರು ಜಲಪ್ರಳಯದ ನಂತರ ಅಲ್ಲಿ ಜಲಪ್ರಳಯದಿಂದ ಬದುಕುಳಿದಂತಹ ನೋಹನ ಕುಟುಂಬಕ್ಕೆ ಹೇಗೆ ಅದನ್ನು ಮಾಡಬೇಕು ಅಂತ ಅನುಗ್ರಹಿಸಿ, ನೋಹನಲ್ಲೇ ಅದು ತಪ್ಪಾಯಿತು. ಆ ನಂತರ ಅಬ್ರಹಾಮನ ಕಾಲದಲ್ಲಿ ದೇವರು ದ್ರಾಕ್ಷಾರಸ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಪರಲೋಕದಿಂದನೇ ದ್ರಾಕ್ಷಾರಸ ರೊಟ್ಟಿಯನ್ನು ಕೊಟ್ಟು ತೋರಿಸ್ಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆ ದ್ರಾಕ್ಷಾರಸ ಏನಂದರೆ, ದೇವರು ದ್ರಾಕ್ಷಿಯನ್ನು ಸಮೃದ್ಧಿಯಾಗಿ ಕೊಟ್ಟು ಅವರಿಗೆ ಅದನ್ನು ಹೇಗೆ ಅದರ ರಸವನ್ನು ತೆಗೆದು ಅದನ್ನು ಕುಡಿದು ಅದನ್ನು ಸಂತೋಷ ಪಡಬೇಕು, ಅದರಿಂದ ಆರೋಗ್ಯವನ್ನು, ಬಲವನ್ನು, ಶಕ್ತಿಯನ್ನು ಹೊಂದ್ಕೋಬೇಕು ಅನ್ನೋದನ್ನ ಅವರಿಗೆ ಬೋಧಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದು ಆ ದ್ರಾಕ್ಷಾರಸವನ್ನು ಕುರಿತಾಗಿ ಹೇಳ್ತಕ್ಕಂಥದ್ದಾಗಿದೆ. ಇದು ದೇವರಿಗೆ ಸ್ತೋತ್ರ. ಸದ್ಯಕ್ಕೆ ಚಿಕ್ಕ ಸಂದೇಶ ಸಾಕು. ಹಾಗಾಗಿ ಆ ದ್ರಾಕ್ಷಾರಸದಲ್ಲಿ ಇಲ್ಲಿ ಯಾವ ಸನ್ನಿವೇಶ ಅಂತಂದರೆ, ಇಸ್ರಾಯೇಲ್ ಜನರನ್ನು 70 ವರ್ಷಗಳ ಕಾಲ ಬಾಬಿಲೋನ್ಗೂ ಅಶ್ಶೂರಿಗೂ ಕಳಿಸಿದಾಗ ತಿರುಗಿ ಬಾಬಿಲೋನ್ ದೇಶದಿಂದ ಯಹೂದಿಯರನ್ನು ತಂದು ತನ್ನ ಸ್ವದೇಶದಲ್ಲಿ ಯೆರೂಸಲೇಮಿನಲ್ಲಿ ನೆಲೆಸುವಂತೆ ಮಾಡಿ, ಅವ್ರಿಗೆ ಆಲಯವನ್ನು ಕಟ್ಟೋದಕ್ಕೆ ಅನುಮತಿಸಿ ಅವರಲ್ಲಿ ನೆಲೆಸುವಂತೆ ಮಾಡಿದಾಗಲೂ ಸಹ ಅವರಿಗೆ ಒಂದು ಭಯ ಇತ್ತು, ಆತಂಕ ಇತ್ತು. ಅಲ್ಲಿ ನಾವು ಇಂಥ ಜೀವಿತವನ್ನು ಅನುಭವಿಸಿ ಬಂದಿವಿ, ಏನು ನಮ್ಮ ಕತೆ, ಹೇಗೆ ನಾವು ಜೀವಿಸೋದು, ದೇವರ ನಮ್ಮನ್ನು ಹೇಗೆ ನಡೆಸ್ತಾರೆ, ಈ ಭಯ ಆತಂಕದಲ್ಲೇ ದೇವರು ಒಟ್ಟಿಗೆ 2 ಪ್ರವಾದಿಗಳನ್ನ ಬಿಟ್ಟು ಪ್ರವಾದಿಸ್ತಾ ಇದ್ದಾರೆ. ಅವ್ರಿಗೆ ಒಂದು ಕಡೆ ಜಕರ್ಯ, ಇನ್ನೊಂದು ಕಡೆ ಹಗ್ಗಾಯ. 2 ಪ್ರವಾದಿಗಳು ಸಹ ದೇವರಿಂದ ವಾಕ್ಯವನ್ನು ಕೇಳಿ 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 ಜನರನ್ನು ಬಲಪಡಿಸ್ತಾ ಇದ್ದಾರೆ, ಧೈರ್ಯಪಡಿಸ್ತಾ ಇದ್ದಾರೆ, ದೇವರ ಭರವಸೆಯನ್ನು, ನಿರೀಕ್ಷೆಯನ್ನು ಕೊಟ್ಟು ಅವರನ್ನು ನಡೆಸ್ತಾ ಇದ್ದಾರೆ. ಆ ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತರನ್ನು, ಮೆಸ್ಸಿಯನ ಕುರಿತಾಗಿ, ಚಿಯೋನ್ನ ಅರಸನನ್ನ ಕುರಿತಾಗಿ ಸಂಪೂರ್ಣ ಆತನ ಬರುವಿಕೆ ಇನ್ನೇನು ಹತ್ತಿರ ಆಯಿತು, ನಿಮಗೆ ಸಂಪೂರ್ಣವಾಗಿ ರಕ್ಷಣೆ ಉಂಟು, ಆದರಣೆ ಉಂಟು, ಸಹಾಯ ಉಂಟು, ನಿನ್ನ ಅರಸನ ನಿನ್ನ ಬಳಿಗೆ ಬರ್ತಾ ಇದ್ದಾನೆ ಅಂತ ಅವ್ರಿಗೆ ಒಂದು ಭರವಸೆಯ ಸಂದೇಶವನ್ನು ಕೊಟ್ಟು, ಆಗ ನಿಮ್ಮ ಜೀವಿತ ಕಾಲದಲ್ಲಿ ಹೇಗಿರುತ್ತೆ ಅಂತ ಈ ವಾಕ್ಯಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಭರವಸೆಯ ಸಂದೇಶದಲ್ಲಿ ಯೇಸು ಕ್ರಿಸ್ತ ಸಂಪೂರ್ಣ ಚಿತ್ರಣ ಉಂಟು. ಚಿಯೋನ್ ಪುತ್ರಿಯೇ ಮಹಾ ಉಲ್ಲಾಸ ಪಡು, ಯೆರೂಸಲೇಮಿನ ಪುತ್ರಿಯೇ ಆರ್ಭಟಿಸು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ನೀತಿವಂತನಾಗಿಯೂ ರಕ್ಷಿಸುವಾತನಾಗಿಯೂ ಧೀರನಾಗಿಯೂ ಕತ್ತೆ ಮೇಲೆ, ಹೌದು ಕತ್ತೆ ಮರಿ ಮೇಲೆ ಕುಳಿತುಕೊಂಡು ಹತ್ತಿರ ಮೇಲೆ ಬರುತ್ತಾನೆ. ದೇವರಿಗೆ ಸ್ತೋತ್ರ. ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತರು ಮೆಸ್ಸಿಯನು, ರಕ್ಷಕನು ಬರ್ತಾ ಇದ್ದಾನೆ. ನಿನಗೆ ವಿಮೋಚನೆ ಕೊಡೋದಕ್ಕೋಸ್ಕರವಾಗಿ, ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ, ನಿನಗೆ ಬಿಡುಗಡೆಯನ್ನು ಕೊಡೋದಕ್ಕೋಸ್ಕರವಾಗಿ ಈ ಸನ್ನಿವೇಶಗಳನ್ನ ಸಂಪೂರ್ಣ ಚಿತ್ರವನ್ನು ಕೊಟ್ಟು ದೇವರಲ್ಲಿ ಹೇಳ್ತಾ ಇದ್ದಾರೆ, ನಿನಗೆ ಸಮಾಧಾನ ಉಂಟು, ನಿನಗೆ ರಕ್ಷಣೆ ಉಂಟು. ಅವ್ರು ಅಂದ್ಕೊಂಡಿದ್ರು ನಾವು ಅಲ್ಲಿ ಇಲ್ಲಿ ಅರಿಬೇಕಾದ್ರೆ ನಮಗೆ ಈ ನೆಲೆ ಅನ್ನೋದು ಎಲ್ಲಿದೆ, ನಮ್ಮ ಜೀವಿತ ಹೇಗೆ, ನಮ್ಮ ಭವಿಷ್ಯ ಹೇಗೆ, ನಮ್ಮ ಮಕ್ಕಳ ಭವಿಷ್ಯ ಹೇಗೆ, ಈ ಚಿಂತೆಯಲ್ಲಿ ಜನ ಚಿಂತಿಸ್ತಾ ಇರಬೇಕಾದ್ರೆ ದೇವರು ಈ ನಿರೀಕ್ಷೆಯನ್ನು, ಭರವಸೆಯನ್ನು ಕೊಡ್ತಾ ಇದ್ದಾರೆ. ನಿನಗೆ ನಿಶ್ಚಯವಾಗಿ ಸಮಾಧಾನ ಉಂಟು, ನಿನ್ನ ಸ್ವಂತ ದೇಶದಲ್ಲಿ ನೀನು ನೆಲೆಸ್ತೀಯಾ, ನಿನಗೂ ನಿನ್ನ ಮಕ್ಕಳಿಗೂ ಒಳ್ಳೆಯ ಭವಿಷ್ಯ ಉಂಟು, ಸಹಾಯ ಉಂಟು, ನಾನು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸ್ತೇನೆ. ಈ ಭರವಸೆಯನ್ನು ಕೊಟ್ಟು ದೇವರು ಪ್ರವಾದನೆಯನ್ನು ಕೊಡ್ತಾ ಇದ್ದಾರೆ. ಪ್ರವಾದನೆ ನೋಡ್ತಾ ಇದ್ವಿ. ಅವರ ಒಳ್ಳೆಯತನವು ಎಷ್ಟೋ ದೊಡ್ಡದು, ಅವರ ಸೌಂದರ್ಯವು ಎಷ್ಟೋ ಮಹತ್ತಾದ್ದು. ಧಾನ್ಯವು ಯವನಸ್ಥರನ್ನು, ದ್ರಾಕ್ಷಾರಸವು ಯುವತಿಯರನ್ನು ಹರ್ಷಗೊಳಿಸುವವು. ದೇವರಿಗೆ ಸ್ತೋತ್ರ. ನಿಶ್ಚಯವಾಗೂ ಸಹ ನಿಮಗೆ ಭವಿಷ್ಯ ಉಂಟು, ನಾನು ನಿಮ್ಮನ್ನು ಆಧರಿಸ್ತೇನೆ, ನಾನು ನಿಮ್ಮನ್ನು ಪೋಷಿಸ್ತೇನೆ, ಸಂರಕ್ಷಿಸ್ತೇನೆ, ನಿಮ್ಮನ್ನು ಅಭಿವೃದ್ಧಿಪಡಿಸ್ತೇನೆ, ಈ ದೇಶದಲ್ಲಿ ನೆಲೆಸುವಂತೆ ನಿಮ್ಮನ್ನು ಮಾಡ್ತೀನಿ ಅಂತ ದೇವರು ಈ ಭರವಸೆಯನ್ನು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಮೆಸ್ಸಿಯನ್ನು ಬಂದಾಯಿತು, ರಕ್ಷಣೆಯನ್ನು ಹೊಂದ್ಕೊಂಡಾಯಿತು. ಜಗತ್ತಿಗೆ ಮೆಸ್ಸಿಯನಾಗಿಯೂ ಅರಸನಾಗಿಯೂ ಆಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಆದರೆ ಆ ಜನರ ಜೀವಿತದಲ್ಲಿ ಅದು ಇದೆಯಾ ಅಂತಂದರೆ ದೇವರಿಗೆ ಸ್ತೋತ್ರ. ನಾನು ಅಂದ್ಕೋತೇನೆ ಅವ್ರು ಹೊಂದ್ಕೊಂಡಿಲ್ಲ ಪರಿಪೂರ್ಣವಾಗಿ ಅಂತ. ಹೊಂದ್ಕೊಂಡಿರೋದೇ. ಆದರೆ ಅರಸನ ಆಳ್ವಿಕೆ,
ಅದ್ಭುತವಾದಂಥ ಆಳ್ವಿಕೆ, ರಕ್ಷಣೆ, ಪರಿಪಾಲನೆ ಅವರ ಜೀವಿತಗಳಲ್ಲಿ ಉಂಟು. ಅಷ್ಟು ಮಾತ್ರ ಅಲ್ಲ, ಅರಸನ ಅಲ್ಲಿಂದನೇ ಇಡೀ ಜಗತ್ತನ್ನು ಆಳುವಂತಹ ಚಿಯೋನ್ನ ಅರಸನ ಆಳಿ ಅವ್ರಿಗೆ ಸಮಾಧಾನವನ್ನು, ಸಂರಕ್ಷಣೆಯನ್ನು ಕೊಡುವಾತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಜಗತ್ತು ಆ ರಕ್ಷಣೆಯನ್ನು ಅನುಭವಿಸುವಂತೆ ಹೊಂದಿಕೊಳ್ಳುವಂತೆ ಆಗಿದೆ. ಜಗತ್ತು ಅನುಭವಿಸ್ತಾ ಇದೆ, ಆ ಜನ ಅದನ್ನು ಪರಿಪೂರ್ಣ ಹೊಂದಿಕೊಳ್ಳಿ. ಆಮೇನ್. ನಾವು ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಎಸಪ್ಪ, ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಜನ ಭಯದಲ್ಲಿ, ಆತಂಕದಲ್ಲಿ, ಭವಿಷ್ಯವನ್ನು ಕುರಿತಾಗಿ ಒಂದು ನಿರೀಕ್ಷಣೆ ಇಲ್ಲದೆ ಸೋತುವಂಥ ಸನ್ನಿವೇಶದಲ್ಲಿ ನೀವು ಹೇಳ್ತಾ ಇದ್ದೀರಾ, ಹೌದು, ನಿನಗೆ ಮೆಸ್ಸಿಯನಾಗಿ ನಾನು ಬರ್ತಾ ಇದ್ದೇನೆ, ನಿಮಗೆ ರಕ್ಷಣೆಯನ್ನು ಕೊಡ್ತೇನೆ, ನಿಮಗೆ ಆದರಣೆಯನ್ನು ಕೊಡ್ತೇನೆ, ಸಹಾಯವನ್ನು ಕೊಡ್ತೇನೆ, ನೀವು ಈ ದೇಶದಲ್ಲಿ ನೆಲೆಸುವಂತೆ ಮಾಡ್ತೇನೆ, ನಿಮ್ಮನ್ನು ಸಮೃದ್ಧಿಯಾಗಿ ಜೀವಿಸುವಂತೆ ನಾನು ಮಾಡ್ತೀನಿ ಅಂತ ನೀವು ಭರವಸೆಯ ಸಂದೇಶವನ್ನು ಕೊಟ್ಟಿದ್ದೀರ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಯಾರೆಲ್ಲ ಜೀವಿತಗಳಲ್ಲಿ ನಿರೀಕ್ಷೆ ಇಲ್ಲದೆ, ಭವಿಷ್ಯ ಇಲ್ಲದೆ, ಚಿಂತಾಕ್ರಾಂತರಾಗಿ ನಮಗೆ ನೆಲೆ ಇಲ್ಲ ಅಂತ ಚಿಂತಿಸ್ತಾ ಇದ್ದಾರೋ, ಎಸಪ್ಪ, ಈ ಮುಂಜಾನೆ ಸಮಯದಲ್ಲಿ ನೀವು ಅವ್ರಿಗೆ ವಾಗ್ದಾನ ಮಾಡ್ತಾ ಇದ್ದೀರಾ, ನಾನೇ ನಿಮಗೆ ಆಶ್ರಯವಾಗಿದ್ದೇನೆ, ಆದರಣೆ ಆಗಿದ್ದೇನೆ, ನಿಮ್ಮನ್ನು ಬಲಪಡಿಸುವಾತನಾಗಿದ್ದೇನೆ, ನಿಮಗೆ ನೆಲೆ ಕೊಡುವಾತನಾಗಿದ್ದೇನೆ, ಭವಿಷ್ಯವನ್ನು ಕೊಡುವಾತನಾಗಿದ್ದೇನೆ, ಸಮಾಧಾನವನ್ನು ಕೊಡುವಾತನಾಗಿದ್ದೇನೆ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರಿಗೆ ಈ ಭರವಸೆ ಸಂದೇಶವನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ಕೋಟಿ ಸ್ತೋತ್ರ. ಹಾಗಾಗಿ ಯಾರು ಯಾವ ಸ್ಥಿತಿಯಲ್ಲಿದ್ದಾರೆ ಆ ಸ್ಥಿತಿಯಿಂದಲೇ ಅವ್ರನ್ನ ಮೇಲೆತ್ತಿ ಅವ್ರಿಗೆ ಸಮಾಧಾನವನ್ನು, ಸಮೃದ್ಧಿಯನ್ನು, ಆಶೀರ್ವಾದವನ್ನು ಕೊಟ್ಟು ನೆಲೆಸುವಂತೆ ಮಾಡಿ ನಿಮಗೆ ಮಹಿಮೆಯಾಗಲಿ, ನಿನ್ನ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಿಗೆ ಅವ್ರನ್ನ ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಿಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.